ಮೋದಿ ಬರುವ ಹಾದಿಯಲ್ಲಿ ಸ್ಫೋಟಕ್ಕೆ ನಡೆದಿತ್ತ ಸಂಚು. ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಗೆ ಕೆಟ್ಟ ಹೆಸರು ತರಲು ನಡೆದಿತ್ತ ಹುನ್ನಾರ. ಜಿಲೆಟಿನ್ ಕಡ್ಡಿ ಪತ್ತೆ ಕೇಸ್ನಲ್ಲಿ ಲೋಹಿತ್ನ ಎಡೆಮುರಿ ಕಟ್ಟಿದ ಕಾಕಿ. ಮೋದಿ ಹೋಗುತ್ತಿದ್ದ ರಸ್ತೆಯಲ್ಲಿ ಪತ್ತೆಯಾದ ಸ್ಫೋಟಕಗಳ ಹಿಂದೆ ಯಾರಿದ್ದಾರೆ? ಈ ಇಡೀ ಕೃತ್ಯದ ಮಾಸ್ಟರ್ ಮೈಂಡ್ ಯಾರು? ಐಜಿಪಿ ಅವರು ನೀಡಿದ ಖಡಕ್ ಸೂಚನೆ ಬೆನ್ನಲ್ಲೇ ಈಗ ಖಾಕಿ ಪಡೆ ತನಿಖೆಯನ್ನು ಚುರುಕುಗೊಳಿಸಿದೆ. ಈ ಪ್ರಕರಣದಲ್ಲಿ ಪೊಲೀಸರ ಕಣ್ಣು ಈಗ ಲೋಹಿತ್ ಎಂಬಾತನ ಮೇಲಿದೆ. ಈತ ಕಳೆದ 2025ರ ಜೂನ್ನಿಂದ 2026ರ ಮಾರ್ಚ್ ವರೆಗೆ ತಾತಗುಡಿಯ ಮದ್ಯವ್ಯಸನ ಮುಕ್ತಿ ಕೇಂದ್ರದಲ್ಲಿ ಬರೋಬ್ಬರಿ 9 ತಿಂಗಳು ಕಾಲ ಕಳೆದಿದ್ದ. ಹೀಗಾಗಿಯೇ ಲೋಹಿತ್ಗೆ ತಾತಗುಣಿ ಭಾಗದ ಪ್ರತಿ ರಸ್ತೆ ಗಲ್ಲಿಗಳಲ್ಲೂ ಚಿರಪರಿಚಿತ. ಆತ ಈ ಭಾಗಕ್ಕೆ ಬಂದು ಹೋಗಿರುವ ಬಗ್ಗೆ ಪೊಲೀಸರು ತೀವ್ರವಾಗಿ ತನಿಖೆ ನಡೆಸುತ್ತಿದ್ದಾರೆ. ಸದ್ಯಕ್ಕೆ ಪೊಲೀಸರು ಲೋಹಿತ್ಗೆ ಯಾವುದೇ ಕ್ಲೀನ್ ಚೀಟ್ ನೀಡಿಲ್ಲ. ಅಷ್ಟೇ ಅಲ್ಲ, ತನಿಖಾ ಹಾದಿಯಲ್ಲಿ ಪೊಲೀಸರು ಕಾರ್ಯಾಚರಣೆಯನ್ನೇ ನಡೆಸುತ್ತಿದ್ದಾರೆ. ಪೊಲೀಸರು ಇದುವರೆಗೆ ಬರೋಬ್ಬರಿ 10,000ಕ್ಕೂ ಹೆಚ್ಚು ಮೊಬೈಲ್ ನಂಬರ್ಗಳ ಸಿಡಿಆರ್ ತೆಗೆದು ಜಾಲಾಡುತ್ತಿದ್ದಾರೆ. ನಿರ್ದಿಷ್ಟ ಸಮಯದ ಮೇಲೆ ಕಣ್ಣಿಟ್ಟಿರುವ ಪೊಲೀಸರು ಮೇ 9ರ ರಾತ್ರಿ 8 ಗಂಟೆಯಿಂದ ಮೇ 10ರ ಬೆಳಗಿನ ಜಾವ 5 ಗಂಟೆಯವರೆಗೆ ಆ ರಸ್ತೆಯಲ್ಲಿ ಆಕ್ಟಿವ್ ಆಗಿದ್ದ ಪ್ರತಿಯೊಂದು ಫೋನ್ ನಂಬರ್ ಮೇಲೂ ನಿಗಾ ಇಟ್ಟಿದ್ದಾರೆ. ಪ್ರತಿಯೊಂದು ನಂಬರ್ ಕೂಡ ಈಗ ಖಾಕಿ ಸ್ಕ್ಯಾನರ್ನಲ್ಲಿದೆ. ದುರಾದೃಷ್ಟವಶಾತ್ ಘಟನೆ ನಡೆದ ಜಾಗದಲ್ಲಿ ಸಿಸಿಟಿವಿ ಇಲ್ಲದ ಕಾರಣ ಯಾವ ನಿಖರ ಸಮಯದಲ್ಲಿ ಜಿಲೆಟಿನ್ ಇಡಲಾಗಿದೆ ಎಂಬುದು ಪೊಲೀಸರಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಈ ಕೃತ್ಯದ ಹಿಂದೆ ಬೇರೆಯದೇ ಆದ ದೊಡ್ಡ ಹುನ್ನಾರ ಅಡಗಿದೆಯೇ ಎಂಬ ಅನುಮಾನ ಪೊಲೀಸರದ್ದು. ಜಾಗತಿಕ ಮಟ್ಟದಲ್ಲಿ ಹೆಸರಾಗಿರುವ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಗೆ ಕೆಟ್ಟ ಹೆಸರು ತರುವ ಉದ್ದೇಶದಿಂದಲೇ ಯಾರಾದರೂ ಈ ಐಡ್ರಾಮಾ ಮಾಡಿದ್ದಾರಾ? ಬೆಂಗಳೂರು ದಕ್ಷಿಣ ಜಿಲ್ಲಾ ಪೊಲೀಸರು ಈಗ ಈ ವಿಧ್ವಂಸಕ ಆಯಾಮದಲ್ಲೂ ತನಿಖೆ ನಡೆಸುತ್ತಿದ್ದಾರೆ. ಒಟ್ಟಲ್ಲಿ ಜಿಲೆಟಿನ್ ತಂದಿಟ್ಟ ವ್ಯಕ್ತಿಗಾಗಿ ಪೊಲೀಸರು ಹಗಲಿರುಳು ಶೋಧ ನಡೆಸುತ್ತಿದ್ದಾರೆ. ಒಂದೆಡೆ ತಾಂತ್ರಿಕ ತನಿಖೆ, ಇನ್ನೊಂದೆಡೆ ಲೋಹಿತ್ ವಿಚಾರಣೆ. ಸದ್ಯದಲ್ಲೇ ಸ್ಫೋಟಕ ರಹಸ್ಯ ಬಯಲಾಗುವ ಸಾಧ್ಯತೆ ಇದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.